This program sponsored by SS Gold Work. स्वागत है आपका बी न्यूज़ नेशन में। मैं हूं आबिद हुसैन शेख। नगर विकास के नाम पर केटीटीपी नियमों का उल्लंघन, इंडी शासक पर लगाया इल्जाम। आज एक प्रेस मीट में पूर्व भाजपा इंडी तालुका अध्यक्ष जीएस बंकुर के नेतृत्व में इंडी शहर विकास के नाम पर घोटालों का खुलासा करते हुए कहा, एमएलए निधि के अनुसार इंडी शहर विकास के लिए 1,52,00,000 फंड मिला था। इस फंड के अनुसार शहर के रास्तों की चौड़ाई, नालियों का पुनर्विकास, बिजली खंभों की शिफ्टिंग, इन सारे कामों को केटीटीपी नियमों के अनुसार टेंडर बुलवाना जरूरी था। स्थायी विधायक और पीडब्ल्यूडी विभाग अधिकारियों की मिली भगत से पूरे नियमों को दांव पर रख के मनमानी काम किया जा रहा है। वहीं शहर के स्थायी लोगों को इन कामों में घोटालों के साथ साथ सरकार से आए हुए फंड में हेरा फेरी हुई है। इसी कारण सबूत के साथ दस्तावेजा देकर मीडिया के सामने खुलासा किया। बंधुಗಳೇ, ಕಳೆದ ಕೆಲವು ದಿನಗಳ ಹಿಂದೆ ಇಂಡಿ ನಗರದಲ್ಲಿ ಬಸವೇಶ್ವರ ವೃತ್ತದಿಂದ ಸ್ಟೇಷನ್ ರೋಡ್ ಅಂದರೆ ಇಂಡಿ ಹಳ್ಳದವರೆಗೆ ರಸ್ತೆ ಅಗಲೀಕರಣ, ಗಟಾರು ಹಾಗೂ ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ಮರುಜೋಡಣೆ ಕೆಲಸದ ಕಾಮಗಾರಿ ನಡೆದಿದ್ದು, ಅದರಲ್ಲಿ ರಸ್ತೆ ಕಾಮಗಾರಿ ಈಗ ಸುಮಾರು 4-5 ತಿಂಗಳ ಹಿಂದೆ ಮುಗಿದಿದ್ದು, ಈಗ ಕಳೆದ ತಿಂಗಳಲ್ಲಿ ಅದನ್ನು ಟೆಂಡರ್ ಪ್ರಕ್ರಿಯೆ ಪೂರ್ಣ ಮಾಡ್ಯಾರೆ. ನಂತರ ವಿದ್ಯುತ್ ಕಂಬಗಳ ಸ್ಥಳಾಂತರದ್ದು ಯಾವುದೇ ಟೆಂಡರ್ ಪ್ರಕ್ರಿಯೆಯನ್ನು ಮಾಡದೆ ಕೆಲಸ ಪೂರ್ತಿ ಮಾಡ್ಯಾರೆ. ಅದೇ ರೀತಿ ಗಟರ ಕೆಲಸನೂ ಸಹಿತ ಅದು ಏನು ಸರ್ಕಾರದ ನಿಯಮದ ಪ್ರಕಾರ ಏನು ಮಾಡಬೇಕು ಅವು ಯಾವ ಪ್ರಕ್ರಿಯೆಯನ್ನು ಏನು ಗಾಳಿಗೆ ತೂರಿ ತಮ್ಮ ಮನಸ್ಸಿಗೆ ಬಂದವರಿಗೆ ಕೆಲಸ ಕೊಟ್ಟು ಇನ್ನು ಮುಂದೆ ಅದನ್ನೇನು ಟೆಂಡರ್ ಮಾಡ್ತಾರೋ ಏನು ಮಾಡ್ತಾರೋ ಅದು ಅವರಿಗೆ ಬಿಟ್ಟು ವಿಷಯ. ಆದರೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಸೌಂದರ್ಯೀಕರಣ, ರಸ್ತೆ ಅಗಲೀಕರಣ ಸಂಬಂಧ ದುಡ್ಡು ಬಂದದ. ನಮಗೂ ರಸ್ತೆ ಅಗಲೀಕರಣ ಬೇಡಾಗಿಲ್ಲ, ನಗರದ ಸೌಂದರ್ಯೀಕರಣ ಬೇಡಾಗಿಲ್ಲ. ಬಟ್ ಸರ್ಕಾರದ ಹಣವನ್ನು ಖರ್ಚು ಮಾಡುವ ಅದು ಅದರದೇ ಆದಂಥ ಒಂದು ವ್ಯವಸ್ಥೆ ಇರ್ತದೆ. ಅದನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ತಮ್ಮ ಕಿಸೆಯಿಂದ ಹಣ ಖರ್ಚು ಮಾಡ್ದಂಗೆ ಅಲ್ಲಿ ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಲ್ಲಿ ಮತ್ತು ಪ್ರಭಾವಿ ಕಾಂಟ್ರಾಕ್ಟರ್ ಆಗಿರ್ಬೋದು, ಈ ರೀತಿ ಕೆಲಸ ಮುಗಿಸಿದ್ದು ಸರ್ಕಾರದ ಹಣ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುರುಪಯೋಗ ಆಗ್ಯದೆಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಾವೀಗೇನು ಹೇಳಿವಿ, ಟೆಂಡರ್ ಆಲಾರದೆ ಕೆಲಸ ಮುಗಿದೋದು ತಿಳ್ಕೊಂಡು ಆ ಮುಗಿದದ್ದನ್ನು ತಮಗೆ ತೋರಿಸ್ಬೋದು. ನಂತರ ಅವು ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾವು ಏನು ಪೇಪರ್ ಪಡೆದೀವಿ ಅದನ್ನು ತಮಗೆ ಆಲ್ರೆಡಿ ನಮ್ಮ ಸಹೋದರರು ಮುಟ್ಸ್ಯಾರ, ತಾವು ಅದನ್ನು ಪರಿಶೀಲನೆ ಮಾಡಬಹುದು. ಆದರೆ ಒಟ್ಟಾರೆ ನಾವು ಏನು ಹೇಳೋದೇನಂತಂದ್ರೆ, ಸರ್ಕಾರದ ಸುಮಾರು 2 ಕೋಟಿ ಚಿಲ್ಲರೆ ಹಣವನ್ನು ಅದು ಏನು ಪದ್ಧತಿ ಇರ್ತದೆ, ಸರ್ಕಾರದ ಹಣ ಖರ್ಚು ಮಾಡುವ ಒಂದು ವ್ಯವಸ್ಥೆ ಏನಿರ್ತದೆ, ಆ ವ್ಯವಸ್ಥೆಯನ್ನು ಗಾಳಿಗೆ ತೂರಿ ಅಲ್ಲಿ ಜನಪ್ರತಿನಿಧಿಗಳು ಮತ್ತು ಪ್ರಭಾವಿ ಕಾಂಟ್ರಾಕ್ಟರ್ಗಳು ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾಡಿ ಇದರಲ್ಲಿ ಸಾಕಷ್ಟು ಹಣ ದುರುಪಯೋಗ ಆಗ್ಯದ ಅಂತ ತಿಳ್ಕೊಂಡು ನಾವು ಇದನ್ನು ಆರೋಪ ಮಾಡ್ತಾ ಇದ್ದೀವಿ. ಅಂದರೆ ಟೆಂಡರ್ ಪ್ರಕ್ರಿಯೆ ಮಾಡಲಾರ್ದೆ ಕೆಲಸ ಮಾಡಿರಪ್ಪ ಅಂತಂದ್ರೆ ಅದರಲ್ಲಿ ಹಣ ದುರುಪಯೋಗ ಅಂಕಿಅಂಶ ನಮಗೆ ಗೊತ್ತಿರಲಿ ಸಹಿತ ಇದರಲ್ಲಿ ಹಣ ದುರುಪಯೋಗ ಆಗ್ಯದಪ್ಪ ಅನ್ನೋದು ನಮ್ಮ ಮೇಲ್ನೋಟಕರೇ ಕಂಡು ಬರ್ತದೆ ಸರ್. ಎಸ್ಟಿಮೇಟ್ ಇರಲಾರ್ದೆ 2 ಕೋಟಿ ರೂಪಾಯಿ ಟೆಂಡರ್ ಏನದಲ್ರಿ, ಅಲ್ರಿ ಅಮೌಂಟ್ ಶಾಂಕ್ಷನ್ ಆಗ್ಯದ, ಅದಕ್ಕೆ ಟೆಂಡರ್ ಎಷ್ಟು ಕೆಲಸನೇ ಎಸ್ಟಿಮೇಟ್ ಇರಲಾರ್ದೇ ಕೆಲಸ ನಡೀತಾ ಇದೆ. ಅಂದ್ರೆ ಎಸ್ಟಿಮೇಟ್ ಬೇಕಲ್ರಿ ಅದಕ್ಕೆ. 2 ಕೋಟಿ ರೂಪಾಯಿ ರೊಕ್ಕ ದುಡ್ಡು ಬಂದದ್ದು ನಗರ ಅಭಿವೃದ್ಧಿ ಸಲುವಾಗಿ, ಡೆವಲಪ್ಮೆಂಟ್ ಸಲುವಾಗಿ ರೊಕ್ಕ ಶಾಂಕ್ಷನ್ ಆಗಿದೆ. ಡೆವಲಪ್ಮೆಂಟ್ ಹೆಸರು ಹೇಳ್ತಾರೆ, ಆಮೇಲೆ ಡೆವಲಪ್ಮೆಂಟ್ ಹೆಸರೊಳಗೆ ಎಲ್ಲ ಅಂಗಡಿಗಳು ಬಜಾರ್ದೊಳಗೆಲ್ಲ ಕೆಡವಿಬಿಟ್ರು ಎಲ್ಲ. ಹೋದ ವರ್ಷ 1 ವರ್ಷ ಆಯಿತು, 8-9 ತಿಂಗಳಾಯ್ತು. ಪ್ರೆಸ್ಮೆಂಟ್ ಅಂದ್ರೆ ದುಡ್ಡು ಕೆಲಸ ಮಾಡಕತ್ತಾರಲ್ರಿ, ಕೆಲಸ ಮಾಡೋದು ಅಮೌಂಟ್ ಅದಕ್ಕೆ ಟೆಂಡರ್ ಪ್ರತಿಕ್ರಿಯೆ ಇರಬೇಕಲ್ರಿ. ಇದೊಟ್ಟು ಟೆಂಡರ್ ಇಲ್ಲಾರ್ದ್ರೆ ಕೆಲಸ ಮಾಡ್ಬೋದು. ಈ ಸಲ ಅಲ್ಲಿ ಸಣ್ಣ ಪ್ರಮಾಣದಾಗ ಮಾಡಿದ್ದೀವಿ, ಅದೇನು ಬೆಳಕಿಗೆ ಬರಲಿಲ್ಲ. ಆದರೂ ಹೇಳಕತ್ತಿದ್ದೀವಿ ನಾವು, ಅಲ್ಲಿ ಲೋಕಲ್ದಾಗ ಹೇಳಿದ್ದೀವಿ. ಆಮ್ಯಾಗೆ ಇನ್ನೊಂದು ಹಿಂದಿನ ಸಲದೊಳಗೆ ದಯಾಸಾಗರ್ ಪಾಟೀಲ್ ಅವರು ಜಿಲ್ಲಾ ಉಪಾಧ್ಯಕ್ಷ ಅವರು ಸಹ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ
ಅದ್ರ ಬಗ್ಗೆ ಏನೂ ಆಗಲಿಲ್ಲ. ಇನ್ನೊಂದು ಕೆಲಸ ಹಾಗೆ ನಡೀತದೆ ಅಂದರೆ ಸಣ್ಣ ಪ್ರಮಾಣದ ಮಾಡಿದ್ರು ನಮಗೆ ಅದು ಪ್ರತಿಕ್ರಿಯೆ ಆಲಾರ್ದಕ್ಕೆ ನಾವು ಇಟ್ಟೆಲ್ಲ ನಿಮ್ಮ ಪ್ರಮಾಣದಾಗ ಇಲ್ಲ ಜಿಲ್ಲಾದೊಳಗೆ ಕೊಡಿಸಿದ್ವಿ. ಏನು ರೀ ಮಾಡಿದ್ರಲ್ಲ ಅದೇ ಸೇಮ್ ಅಲ್ರಿ. ಅದ್ರ ಬಗ್ಗೆ ನೋಡಿ ವಿಚಾರ ಮಾಡಿರೋದಕ್ಕೆ ಇನ್ನೇನದ ಕಾಗದ ಬಟ್ ಮಾಹಿತಿ ಹಾಕ್ನಾಗ ಕೇಳಿದ್ವಿ ನಾವೆಲ್ಲ. ಆ ಮಾಹಿತಿ ಹಾಕ್ನಾಗ ಅವರು ಪುರಸಭೆಯವರು 10% ಎಸ್ಕಾಮ್ಗೆ ಅಮೌಂಟ್ ಕೊಡ್ತಾರೆ. ರೋಡ್ ಅಗಲೀಕರಣದೊಳಗೆ ಕಂಬಗಳು ಬೇರ್ಪಡಿಸ್ಬೇಕು. ಅದನ್ನೇ 10% ಮುನ್ಸಿಪಾಲ್ಟಿಯವ್ರು ಕಟ್ತಾರೆ. ಅದು ಎಸ್ಕಾಮ್ ಕೇಳಿದ್ರೆ ನಮ್ಮಲ್ಲಿ ನಾವು ಕೆಲಸನೇ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಮುನ್ಸಿಪಾಲ್ಟಿಯವರಿಗೆ ಮಾಹಿತಿ ಹಾಕಿ ಕೇಳಿದ್ರೆ ನಾವು ಕೆಲಸನೇ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲಸ ಮಾಡಕತ್ತಾರೆ. ದೊಡ್ಡ ಅಭಿವೃದ್ಧಿ ಬಂದದೆ, ಕೆಲಸ ಮಾಡೋಕೆ ಒಂದು ಪ್ರತಿಕ್ರಿಯೆ ಇರ್ತದಲ್ಲ. ಇದೊಟ್ಟು ಯಾರು ಬೇಕಾದ್ರೂ ಮಾಡ್ಬೋದು, ಟೆಂಡರ್ ಇಲ್ಲ ಅಂತ. ಇಲೆಕ್ಷನ್ ಸಲುವಾಗಿ ಏನಿಲ್ಲ ಇದು ಭ್ರಷ್ಟಾಚಾರ. ಆದರೆ ಕೆಲಸ ಇರ್ಲಾರ್ದೇನೆ, ಟೆಂಡರ್ ಇರ್ಲಾರ್ದೇನೆ ಕೆಲಸ ನಡೀತಾ ಅಂತೇಳಿ ನಿಮ್ಗೆ ಗಮನಕ್ಕೆ ತರಾಗತ್ತೆ. ಸಾರ್ವಜನಿಕ ಗಮನಕ್ಕೆ ನಿಮ್ಗೆ ಮೊದಲು ಟೆಂಡರ್ ಇರ್ಲಾರ್ದೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೋ ಮುಂದೆ ಹಿಡಿದು ಟೆಂಡರ್ ಇಲ್ರಿ. ಅವಾಗ ನಮ್ಗೆ ಗೊತ್ತೇ ಆಗ್ಬೇಕಲ್ರಿ ಅವ್ರು ಯಾರು ಮಾಡ್ತಾರೆ. ಒಂದ್ಸಲ PWD ಕೊಡ್ತಿರ್ತಾರೆ. PWD ಅವರು ತಮ್ಮ ಸ್ವಂತ ಆಫೀಸ್ ವರ್ಕ್ಲಿಂದ ಮಾಡ್ತಿರ್ತಾರೆ. ಆಮೇಲೆ ಲ್ಯಾಂಡ್ ಎರ್ಮಿ ಕೊಡ್ತಿರ್ತಾರೆ, ಅವ್ರ ಆಫೀಸ್ಲಿಂದ ಮಾಡ್ತಿರ್ತಾರೆ. ಗೊತ್ತಾಗತ್ತೆ ಕೆಲಸ ಆದ ಬಳಿಕೆ ಗೊತ್ತಾಗೋದಲ್ಲ. ಯಾವ ಆಫೀಸ್ಗೂ ಕೊಟ್ಟಿಲ್ಲ ಅಂದರೆ ಟೆಂಡರ್ ಕಾಂಟ್ರಾಕ್ಟರ್ನು ಮಾಡಿಲ್ಲ ಮತ್ತು ಯಾವುದೇ ಒಂದು ಮಂಡಳಿಗೆ ಕೊಟ್ಟಿಲ್ಲ ಅಂದರೆ ಅರ್ಥ ಅದು ನಮ್ಗೆ ಗೊತ್ತಾಗಬೇಕಾದ್ರೆ ಲೇಟ್ ಪ್ರೊಸೆಸ್ ಆಗೋದಲ್ಲ. ಅದಕ್ಕೆ ಈಗ ಲೇಟಾಗಿ ಗೊತ್ತಾಗೋದು ಕೂಡಲೇ ನಾವು ಎಲ್ಲ ಕಡೆ ಮಾಹಿತಿ ಹಾಕಿ ಕೇಳಬೇಕಾಗಿತ್ತು. ಅಂದ್ರೆ ಎಲ್ಲರೂ ಮಾಹಿತಿ ಹಾಕಿ ಒಮ್ಮೆ ಅಂತ ಉತ್ತರ ಕೊಡೋಕ್ಕಿಲ್ಲ, ಲೇಟ್ ಮಾಡೇ ಕೊಡು. ಅದು ಸಲ ಲೇಟಾಗಿ ನಿಮಗೆ ಕೆಲಸ ಮಾಡಿದ್ದೇ ಮಾಡೋದಲ್ರಿ. ಟೆಂಡರ್ ಇಲ್ಲಾರ್ದೇ ಮಾಡಕತ್ತಾರೆ. ಹಾಂ ಮಾಡಿದ್ರಿ. ಮತ್ತು ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಏನು ಟೆಂಡರ್ ಒಂದು ಏನು ಬೇಕಲ್ರಿ ಸರ್. ಸರ್ಕಾರ ದುಡ್ಡು ಅಂದ್ರೆ ಯಾರು ಬೇಕಾದವ್ರು ಬೇಕಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ಬೋದು ರೀ. ಮತ್ತು ಅದು ಟೆಂಡರ್ ಇಲ್ಲಾರ್ದೇ ರೊಕ್ಕ. ಆಮೇಲೆ ಯಾವ ಇಂಜಿನಿಯರ್ ಏನು ಬೇಗ ಮೊದಲೊಂದು ಕೆಲಸಕ್ಕೆ ಒಂದು ಇಷ್ಟು ಅಮೌಂಟ್ ಇರ್ತದೆ. ಒಂದು ಮ್ಯಾಗಿನ ಒಂದು 2 ಕೋಟಿ ದುಡ್ಡು ಬಂದಂದರೆ ಆ 2 ಕೋಟಿ ರೂಪಾಯಿ ಎದಕ್ಕೆ ವಿಲೇಜ್ ಮಾಡ್ಬೇಕು ಅನ್ನೋದಿರ್ತಲ್ಲ. ರೋಡ್ ಅಭಿವೃದ್ಧಿಯೋ, ಡ್ರೈನೇಜ್ ಅಭಿವೃದ್ಧಿಯೋ, ಆಮೇಲೆ ಕಂಬ ಅಭಿವೃದ್ಧಿಯೋ ಏನ್ರಿ ಒಂದು ಹಾಕೋಬೇಕಲ್ರಿ. ಅದ್ರ ಸಲುವಾಗಿ ಬಂದದ ಅಮೌಂಟ್ ಅನ್ನೋದ್ರ ಬಗ್ಗೆ ವಿವರಣೆ ಬೇಕಲ್ರಿ. ಆಮೇಲೆ ಅದಕ್ಕೊಂದು ಕಾಸ್ಟ್ ಇರ್ತದೆ. ಕಾಸ್ಟ್ ಎಸ್ಟಿಮೇಟ್ 8 ಸ್ಕ್ವೇರ್ ಫೀಟ್ರ್ ಆಗ್ತದೆ ಅನ್ನೋದು ಒಂದು ಕೆಲಸ ಇರ್ತದೆ. ಇದು ಏನೇ ಅದು ನಗರ ಅಭಿವೃದ್ಧಿಗೆ ಬಂದದ್ದು. ಅದು ಶಾಸಕರ ಫಂಡ್ದಿಂದ ಬಂದದ್ದು. ಇದು ಶಾಸಕರದ ಅನುದಾನದಲ್ಲಿ ಬಂದದಂತ. ಅಧಿಕಾರಿಗಳು ಶಾಸಕರು ಯಾವ ರೀತಿ ಈ ರೀತಿ ಮಾಡಿದ್ರೆ ಬೇಕಲ್ರಿ. ಒಂದು ಡೆವಲಪ್ಮೆಂಟ್ ಇದೆ ಹೆಸರಿನಾಗ ಟೆಂಡರ್ ಇಲ್ಲಾರ್ದೆ ಕೆಲಸ ನಡೆದು ಅದೊಂದೇ ಆರೋಪ ನಮ್ದು. ಎರಡನೇ ಸಲ ಅಂದ್ರೆ ಅದಕ್ಕೆ ಏನು ಬೇಕಲ್ರಿ. ಏನಿರ್ಲಾರ್ದೆ ಅಂದ್ರೆ ಎಷ್ಟು ನೋಡ್ರಿ. ಇವತ್ತು ಒಂದು ಕಿಮ್ಮತ್ತು ಎಷ್ಟದ ಅನ್ನೋದು ಗೊತ್ತಿಲ್ಲಾರ್ದೆ ನೀವು ಅಡ್ವಾನ್ಸ್ ತಂದಿಟ್ರಿ ಹೆಂಗೆ ರೀ. ಅದೇ ಒಂದು 48 ಫೂಟ್ ಮಾಡ್ಯಾರ ರೀ, ಮತ್ತೊಂದು 50 ಮಾಡ್ಯಾರ, ಮತ್ತೊಂದು ಕಡೆ 52 ಮಾಡ್ಯಾರ. ಅಂದ್ರೆ ಅವ್ರಿಗೆ ಲೋಕಲ್ ಜನಪ್ರತಿನಿಧಿಗಳಿಗೆ ಬೇಕಾದವ್ರು ಇದ್ರಪ್ಪ ಅಂತಂದ್ರೆ ಅಲ್ಲೊಂದು 4 ಫೂಟ್ ಕಮ್ಮಿ ಮಾಡಿಬಿಡೋದು. ಅಲ್ಲಿ ಅವರಿಗೆ ಬೇಡಾದವ್ರು ಇದ್ರು, ರಾಜಕೀಯವಾಗಿ ವೈಯಕ್ತಿಕ ಬೇಡಾದವ್ರಪ್ಪ ಅಂತಂದ್ರೆ ಒಂದು 2-4 ಫೂಟ್ ಜಾಸ್ತಿ ಆಗಲ್ಲ ಇತ್ತಂತ ಇಂಥದ್ದು ವ್ಯವಸ್ಥೆ ಮಾಡ್ಯಾರ ರೀ. ಆದರೆ ಒಂದು ವ್ಯವಸ್ಥೆ ಅಂದರೆ ಎಲ್ಲರಿಗೂ ಒಂದೇ ಟೈಪ್ ಇರಬೇಕು. ಭ್ರಷ್ಟಾಚಾರ ನಡೆದು ಅನ್ನೋದು ಸಹಜವಾಗಿ ಎಲ್ಲರಿಗೆ ಅನಿಸೋದು ಸ್ವಾಭಾವಿಕ. ಅದನ್ನು ಸಂಬಂಧಪಟ್ಟವರು ಈ ವ್ಯವಸ್ಥೆ ಬಗ್ಗೆ ತನಿಖೆ ಮಾಡಬೇಕು. ಗೌರ್ಮೆಂಟದ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೋರಿ ಏನು ಇದು ಕೆಲಸ ಮಾಡ್ಯಾರ ಅವ್ರ ಮೇಲೆ ಸರಿಯಾದ ಕ್ರಮ ಆಗಬೇಕು. ಸರ್ಕಾರ ತಗೋಬೇಕಲ್ಲ. ನೀವೇನು ಕಂಪ್ಲೇಂಟ್ ಮಾಡಿರಿ? ಇದನ್ನು ನಾವು ಮುಂದೆ ಅದನ್ನು ಪ್ರಾರಂಭ ಮಾಡ್ತೀವಿ ರೀ. ಮತ್ತು ಇವತ್ತೇ ನಾವು ಇದು ನಮ್ಮ ವಿಧಾನಸಭೆಯ 2 ಪ್ರತಿಪಕ್ಷದ ನಾಯಕರಿಗೂ ನಿಮಗೇನು ಕೊಟ್ಟಂಥ ಡಾಕ್ಯುಮೆಂಟ್ಸನ್ನು ನಾವು ಕಳಿಸ್ಕೊಡ್ತೀವಿ. 5-6 ತಿಂಗಳ ಹಿಂದೆ ಇಂಡಿ ಬಸವೇಶ್ವರ ಸರ್ಕಲ್ನಿಂದ ಸ್ಟೇಷನ್ ರಸ್ತೆ ಅಂದರೆ ಹಳದತನ ರಸ್ತೆ ಅಗಲೀಕರಣ, ಒಳಚರಂಡಿ ಮತ್ತು ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸುವ ಕೆಲಸ ನಡೀತಾ ಇದೆ ರೀ. ಆದರೆ ನಾವು ಕೇಳಿದರೆ ರಸ್ತೆ ಅಗಲೀಕರಣದ್ದು ಟೆಂಡರ್ ಇಲ್ಲದೆ ಕೆಲಸ ಮಾಡಿ ಮುಗಿಸ್ಯಾರ. ಕೆಲಸ ಮುಗಿದು 3-4 ತಿಂಗಳು ಆಗಿಬಿಟ್ಟದ್ರಿ. ಈಗ ಕಳೆದ ತಿಂಗಳೇನೋ ಅದು ಟೆಂಡರ್ ಪ್ರಕ್ರಿಯೆ ಏನೋ ಮುಗಿಸ್ಯಾರ ಅಂತ ಸುದ್ದದ. ಬಟ್ ಏನು ಲೈಟ್ ಕಂಬ ಏನೋ ಸ್ಥಳಾಂತರ ಮಾಡೋದಲ್ರಿ, ಅದರ ಬಗ್ಗೆ 17 ಲಕ್ಷ ಏನೋ ದುಡ್ಡು ಬಂದದತ್ರಿ. ಅದು ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ ಹೆಸ್ಕಾಮ್ ಅಧಿಕಾರಿಗಳಿಗೂ ಅದು ನೋಡ್ಕೋಬೇಕತ್ರಿ. ಅದು ಹೆಸ್ಕಾಮ್ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಾರಿ. ಅದು 1 ಲಕ್ಷ ಅಂದ್ರೆ ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ. ಮತ್ತು ಮುಂದೆ ಸೂಪರ್ವೈಸಿಂಗ್ ಮಾಡ್ಬೇಕಂತಂದ್ರೆ ಅದು ಕೆಲಸ ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ. ಅದು ಮುನ್ಸಿಪಾಲ್ಟಿ ಅವ್ರಿಗೆ ಕೇಳಿದ್ರೆ ನಮ್ಮ ಕಡೆಯಿಂದ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತು ಅವರು ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ ದುಡ್ಡು ತುಂಬಿ ಮತ್ತು ಅವ್ರ ಗಮನಕ್ಕೆ ಬರಲಾರ್ದೆ ಕೆಲಸ ನಡೆದಪ್ಪ ಅಂತಂದ್ರೆ ಟೆಂಡರ್ ಇಲ್ಲಾರ್ದೆ ಕೆಲಸ ಮಾಡಿ ಮುಗಿಸ್ಯಾರಂತ ಈಗ ನಮ್ಗೆ ಅರ್ಥ ಆಗ್ತದೆ. ಅಲ್ಲ ಅದಕ್ಕೆ ನೀವು ಅವ್ಯವಹಾರ ಅಂತೀರಾ ಅಥವಾ ಟೆಂಡರ್ ಪ್ರಕ್ರಿಯೆ ಇಲ್ಲದೇ ಕೆಲಸ ಕೊಟ್ಟಿದ್ದು ತಪ್ಪು ಅಂತೀರಾ?
ನಾವೇನಂತೀವಿ ರೀ, ಸರ್ಕಾರದಾಗ ಕೆಲಸ ಮಾಡ್ಬೇಕಂದ್ರೆ ಅದರದೇ ಆದಂಥ ಒಂದು ವ್ಯವಸ್ಥೆ ಅದ. ಆ ವ್ಯವಸ್ಥೆಯಲ್ಲಿ ಮಾಡ್ಲಿಕ್ಕಪ್ಪ ಅಂದ್ರೆ ಇದು ಅವರು ಏನು ಸ್ವಂತ ದುಡ್ಡು ಖರ್ಚು ಮಾಡಿ ಏನು ಕೆಲಸ ಮಾಡ್ಲಿಕ್ಕತ್ತಿಲ್ಲ ಅವರು. ಮತ್ತು ಸರ್ಕಾರ ದುಡ್ಡು ಬಂದಪ್ಪ ಅಂತಂದ್ರೆ ಒಂದು ಅದು ಕೆಲಸ ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಅದಿಲ್ಲ ರೀ ಅದು. ನಿಯಮವನ್ನು ಉಲ್ಲಂಘನೆ ಮಾಡಿ ಹಾಂ, ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರ್ಯಾರ. ಇದರ ಭ್ರಷ್ಟಾಚಾರ ನಡೆದತ್ತು ನಾವು ಕೊಂಡು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳಪ್ಪ ಅಂದ್ರೆ ಶಾಸಕರ ಆದಿಯಾಗಿ ಎಲ್ಲರೂ ಹೇಳ್ತೀರಿ. ಮತ್ತು ಅಲ್ರಿ ಸುಮ್ ಕುಂದಿರ್ತಾರಪ್ಪ ಅಂದ್ರೆ ಅರ್ಥ ಏನು ರೀ? ಅಲ್ಲ, ವ್ಯವಹಾರ ಹ್ಯಾಂಗೆ ನಡಿಬೇಕು ಹಂಗೆ ನಡೆದಿಲ್ಲಪ್ಪ ಅಂತಂದ್ರೆ ಇವ್ರು ಕೈವಾಡದತ್ತು ನಮ್ಗೆ ಅನ್ನಿಸ್ತದೆ. ಗರಿ ಒಂದು ಕೆಲಸ ಆಗ್ಬೇಕಂದ್ರೆ ಟೆಂಡರ್ ಆಗಬೇಕು, ಅದೇ ಎಸ್ಟಿಮೇಟ್ ಆಗಬೇಕು, ಏನೋ ಪರ್ಮಿಷನ್ ತೊಗೋಬೇಕು, ಏನೋ ಇರ್ತದೆ. ಅವು ಎಲ್ಲ ಮಾಡಲಾರ್ದೆ ದುಡ್ಡು ಬಂದದಂದ ಈಗ ಅಭಿವೃದ್ಧಿಗೆ ದುಡ್ಡು ಬತ್ತಪ್ಪ ಅಂತಂದ್ರೆ ಅದ್ರದ್ದು ಮುಂದೆ ಪ್ರಕ್ರಿಯೆ ಇರ್ತದೆ ಇಲ್ರಿ. ಅದು ಮಾಡಿಲ್ಲಪ್ಪ ಅಂತಂದ್ರೆ ಟೆಂಡರ್ ಪ್ರಕ್ರಿಯೆಯಿಂದ ಕೆಲಸಗಳು ಶುರು ಮಾಡಿದ್ದು ಶಾಸಕರು ಇದರ ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಅರ್ಥ? ಈಗ ರೀ ಒಂದು ಕೆಲಸ ಹ್ಯಾಂಗೆ ನಡೆದಿಲ್ಲ, ಅದು ನಡಿಬೇಕಾಗಿತ್ತು, ಹಂಗೆ ನಡೆದಿಲ್ಲ ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ನೇರವಾಗಿ ಶಾಸಕರೇ ಆತಾರೆ. ನಗರಾಭಿವೃದ್ಧಿ ಏನು SFC ಫಂಡ್ ಅದ, ಪುರಸಭೆ ಹೇಳಿ. ಈಗೊಮ್ಮೆ ಹಿಂದೊಮ್ಮೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಇಂಡಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಯಾರ್ರಿ. ಅದ್ರದ್ದೇನು ಅಷ್ಟೇನು ಪರಿಣಾಮ ಆಗಿಲ್ಲ. ಇವತ್ತು ಅವರೇ ಬಂದು ಮಾಡೋರಿದ್ದರು, ಬೇರೆ ಕೆಲಸದಿಂದ ಅವರು ಬರೋದಾಗಿಲ್ಲ. ದಯಾಸಾಗರ್ ಪಾಟೀಲ್ ತಿಳ್ಕೊಂಡು ನಂತರ ನಾವು ಇನ್ನು ಮುಂದೆ ನಮ್ಮದು ಎಲ್ಲ ಎರಡೂ ಸದನಗಳ ಪ್ರತಿಪಕ್ಷದ ನಾಯಕರಿಗೂ ಇದೇನು ನಿಮ್ಗೆ ಕೊಟ್ಟಿವಿ ಎಲ್ಲ ಡಾಕ್ಯುಮೆಂಟ್ಸು ಅವ್ರಿಗೆ ಕೊಡ್ತೀವಿ. ಮತ್ತು ವೈಯಕ್ತಿಕವಾಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ತೀವಿ. ಮತ್ತು 2 ಕೋಟಿ ಚಿಲ್ಲರೆ ಅಂತ ಸಣ್ಣ ಅಮೌಂಟ್ ಅಲ್ಲ. ಸರ್ಕಾರದ ದುಡ್ಡು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ಲಿಕ್ಕೆ ಇರೋದಿಲ್ಲ. ನಗರಾಭಿವೃದ್ಧಿನೇ ಆಗಲಿ, ಸೌಂದರ್ಯೀಕರಣ ಆಗಲಿ, ಅದಕ್ಕೆ ನಮ್ಮದು ಕವಲದ. ಅದು ವ್ಯವಸ್ಥೆ ಬಿಟ್ಟು ಖರ್ಚು ಮಾಡ್ತಾರಪ್ಪ ಅಂತಂದ್ರೆ ಇದರಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ಯದ. ಸರ್ವಾಡಳಿತ ಧೋರಣೆ ಇದೆ ನಿಮ್ಮಲ್ಲಿ, ಕ್ಷೇತ್ರದಲ್ಲಿ ಶಾಸಕರದ ಸರ್ವಾಡಳಿತ ಧೋರಣೆ. ನಾನು ಅದನ್ನೇ ಹೇಳ್ತೀನಿ ಸರ್. ಒಂದು ವ್ಯವಸ್ಥೆ ಹ್ಯಾಂಗಿರಬೇಕು ಹಂಗೆ ಇಲ್ಲಪ್ಪ ಅಂತಂದ್ರೆ ಅದರ ಶಾಸಕರೇ ಕಾರಣ ಅದಕ್ಕೆ. पिछले 6 महीने से नगर अभिवृद्धिಗೋಸ್ಕರ SFC फंड में इंडी म्यूनसिपालिटी को 2 करोड़ रुपए SFC फंड में जिला अधिकारी सैंक्शन कर रहे थे. उसमें अभी 2 करोड़ का काम चल रहे तो उसको सरकारी कार्यक्रम क्या रहते, ई टेंडर की प्रोग्रेस है. ई टेंडर भी नहीं हुआ है, कॉन्ट्रैक्ट को भी टेंडर नहीं किया, नहीं. PWD वाले पूछे तो हम मेरे को PWD वाले नहीं बोलते हमारे काम इंडी में क्या भी हम काम नहीं कर रहे. और म्यूनसिपालिटी को पूछे तो म्यूनसिपालिटी वाले भी हम काम नहीं कर रहे. एस्काम वाले पूछे तो एस्काम वाले भी हम काम नहीं कर रहे बोल रहे. सब तरफ तीनों ऑफिस को हम माहिती हक में पूछा था, कौन भी माहिती हक में कहाँ भी काम नहीं चल रहे बोले तो काम कौन कर रहे, काम कौन कर रहे तो चाहे जिला अधिकारी कर रहे क्या इंडी का मान्य शासक कर रहे मालूम नहीं. हम सार्वजनिक एक आज्ञा है, कौन करे काम आप बताइए. जिला अधिकारी कर रहे क्या, शासक कर रहे क्या, कौन कॉन्ट्रैक्ट कर रहे. ऐसा 2 करोड़ सरकार का पैसे लूट मारे तो कैसा है ये? क्या है अभी सिस्टम में नहीं है तो क्या बोलने का है? सिस्टम में तो कुछ भी नहीं. ऐसा बोल के हम इसमें 2 करोड़ में भ्रष्टाचार जरूर है. इसमें आप सब माध्यम दो अभी आके और इन्वेस्टिगेशन करके ये क्या है ये बाहर निकल कर के विनती है. देखते हैं कि आने वाले दिनों में स्थलीय सरकार इन घोटालों पर क्या अंकुश लगाती है. और खबरों के लिए देखते रहिए बी न्यूज़ नेशन.